ಉಭಯ ಸದನಗಳಲ್ಲಿ ಹನಿ ಟ್ರ್ಯಾಪ್ ಗದ್ದಲ ಜೋರಾಯಿತು. ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐ ತನಿಖೆಗೆ ವಹಿಸೋದಕ್ಕೆ ಬಿಜೆಪಿ ಪಟ್ಟು ಹಿಡಿತು. ವಿಧಾನಸಭೆ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯರು ಸಿಡಿ ಪ್ರದರ್ಶಿಸಿದರು. ಪರಿಷತ್ನಲ್ಲಿ ಬಿಜೆಪಿಯ ರವಿಕುಮಾರ್ ಸಿಡಿ ಹಂಚಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ. ವಿಧಾನ ಪರಿಷತ್ನಲ್ಲಿ ರವಿಕುಮಾರ್ ಸಿಡಿ ಹಂಚಿದ್ರು, ಸಿಡಿ ಪ್ರದರ್ಶಿಸಿದ್ರು ಬಿಜೆಪಿ ಸದಸ್ಯರು. ಹನಿ ಟ್ರ್ಯಾಪ್ ಸರ್ಕಾರ ಅಂತ ಬಿಜೆಪಿ ಸದಸ್ಯರು ಘೋಷಣೆ ಕೂಗಿದ್ರು. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡರಲ್ಲೂ ಪ್ರತಿಧ್ವನಿಸಿತು ಸಿಡಿ ವಿಚಾರ. ಹನಿ ಟ್ರ್ಯಾಪ್ ಬಹಳ ದೊಡ್ಡ ಗದ್ದಲಕ್ಕೆ ಕಾರಣವಾಯಿತು. ಯಾಕಂದ್ರೆ ಇದರಲ್ಲಿ ನ್ಯಾಯಾಧೀಶರ ಹೆಸರು ತಂದಿದ್ದಾರೆ, ಕೇಂದ್ರದ ನಾಯಕರುಗಳ ಹೆಸರು ತಂದಿದ್ದಾರೆ, ಮಂತ್ರಿ ಹೆಸರು ಹೇಳಿದ್ದಾರೆ. ಅದರಿಂದ ಇಲ್ಲಿ ಒಂದು ಜುಡಿಷಿಯಲ್ ಎನ್ಕ್ವೈರಿ, ಇಲ್ಲಾಂದರೆ CBI ಸಿಟ್ಟಿಂಗ್ ಜಡ್ಜು ಅಥವಾ CBI ತನಿಖೆ ಇವೆರಡೂ ಆಗಬೇಕು ಅಂತೇಳಿ ನಾನು, ನಮ್ಮ ಅಧ್ಯಕ್ಷರು, ನಮ್ಮ JDSನ ನಾಯಕರಾದಂಥ ಸುರೇಶ್ ಅವರು, ನಮ್ಮೆಲ್ಲ ಉಪನಾಯಕರು ಎಲ್ಲರೂ, ನಮ್ಮೆಲ್ಲರ ಒಕ್ಕಲ ಅಭಿಪ್ರಾಯ ಇದು ತನಿಖೆ ಆಗಬೇಕು. ಕಾಟಾಚಾರದ ಇಲ್ಲೇ ಯಾರೋ ಕೇಂದ್ರದ ನಾಯಕರು ಫೋನ್ ಮಾಡಿದ್ರು ಅಂತ ಇಲ್ಲೇ ಮುಚ್ಚಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡಬಾರ್ದು. ಇದು ಸದನದ ಆಸ್ತಿ, ಇವತ್ತು ಕಾಂಗ್ರೆಸ್ ಆಸ್ತಿ ಅಲ್ಲ, ಇದು ಸದನ, ಅವ್ರ ಹೇಳಿಕೆ ಸದನದ ಆಸ್ತಿ ಇವತ್ತು. ಅದರಿಂದ ಇದು ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನು ಮಾಡಿದಿರಿ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ, ಅದನ್ನು ತನಿಖೆ ಮಾಡಬೇಕು ಅಂತೀರಿ. ಎರಡನೇದಾಗಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ಲಲ್ಲಿ ಕೊನೆಯದಾಗಿ ನಾನು 4% ಪರವಾಗಿದ್ದೀನಿ, ಹಲಾಲ್ ಬಡ್ಜೆಟ್ ಪರವಾಗಿದ್ದೀನಿ, ಮುಸ್ಲಿಮರಿಗೆ ರಾಜ್ಯವನ್ನೇ ಮಾರ್ಬಿಡ್ತೀನಿ, ನಾನು ಒಂದು ಟೋಪಿ ಒಂದು ಹಾಕಿಲ್ಲ ಅಂತ ಬಿಟ್ಟರೆ ಸಿದ್ದರಾಮಯ್ಯನವರು ಎಲ್ಲ ಈ ಬಡ್ಜೆಟ್ಟಲ್ಲಿ ಎಲ್ಲ ಇದು ಮುಸಲ್ಮಾನರ ಬಡ್ಜೆಟ್ಟು, ಮುಸಲ್ಮಾನರಿಗೆ ಫೇವರ್ ಮಾಡುವಂಥದ್ದು. ದಲಿತರ ಕೋಟಾ ಇದು, ದಲಿತರು ಮುಂದುವರೆದವರು ಎಲ್ಲರದು ಕೋಟಾ ಇದು, ಹಿಂದುಳಿದವ್ರದ್ದು ಎಲ್ಲರದು ಕೋಟಾ ಈ ಕಾಂಟ್ರಾಕ್ಟಲ್ಲಿ. ಅದನ್ನು ಕಸಿತಾ ಇದ್ದಾರೆ ಇವತ್ತು, ಅದನ್ನು ಕಸೋದು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಇದು ಪಕ್ಕಾ ಹಲಾಲ್ ಬಡ್ಜೆಟ್ಟು, ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀರಿ. ಇವೆರಡನ್ನೂ ಕೂಡ ವಿರೋಧ ಮಾಡ್ತಾ ಇದ್ದೀರಿ. ಈಗ ಬಿಲ್ ಬಂದಾಗೂ ಕೂಡ ನಾವು ವಿರೋಧ ಮಾಡ್ತೀರಿ. ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ, ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ. ನಾವೆಲ್ಲ ತೀರ್ಮಾನ ಮಾಡಿದ್ದೀರಿ. ಅಲ್ಲ, ಆಗಿಲ್ಲ. ಹೌದು, ಸಮರ್ಥನೆ ಮಾಡ್ಕೊಂತ ಇದ್ದಾರೆ ನೋಡಿ. ನಾವು ಅದಕ್ಕೆ ಹೇಳಿದ್ದು, ಮುಖ್ಯಮಂತ್ರಿಗೆ ಕರ್ತವ್ಯ ಏನು, ಎಲ್ಲ ಸಚಿವರಿಗೆ ನ್ಯಾಯ ಕೊಡಬೇಕು. ಇವತ್ತು ನ್ಯಾಯ ಅಂತ ಅಂಗಲಾಚಿ ಬಂದಾಗ ರಾಜಣ್ಣನಿಗೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ಕೊಡಬೇಕು, ನ್ಯಾಯ ಕೊಡಬೇಕು. ಅದಕ್ಕೋಸ್ಕರ ಈಗ ಸದನದಲ್ಲಿ ಅವ್ರು ಕೇಳಿದ್ದಾರೆ, ಇದೊಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿದ್ದಾರೆ. ಕೇಂದ್ರದ ಹೆಸರು ಹೇಳಿದ್ದಾರೆ, ರಾಜ್ಯದ ಹೇಳಿದ್ದಾರೆ, ನ್ಯಾಯಾಧೀಶರ ಹೆಸರು ಕೂಡ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ, 48 ಜನ. ಅದರಿಂದ ನೋಡಿ, ಇಲ್ಲಿ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ನನಗೆ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ಇಡೀ ಸದನ ನೆನ್ನೆ ಎಲ್ಲರೂ ಬೆಂಚ್ ತಟ್ಟಿ ತನಿಖೆ ಆಗಬೇಕು ಅಂತ ಎಲ್ಲರೂ ಪಕ್ಷಾತೀತವಾಗಿ ಮಾಡಿದ್ದಾರೆ, ಒಂದು 4-5 ಜನ ಬಿಟ್ಟರೆ. ಅದರಿಂದ ಇದು ತನಿಖೆ ಆಗಬೇಕು. ನಾವು ಪೂರ್ತಿಯಾಗಿ ತನಿಖೆ ಆಗಬೇಕು ಅನ್ನೋದೇ ಹೋರಾಟ ನಮ್ಮದು. ಇವತ್ತು ನಮ್ಮೆಲ್ಲ ಶಾಸಕರು ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀರಿ. ಸ್ಪೀಕರ್ ನಮ್ಮ ಕಿವಿಗೊಡದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.